ಭಾವನ ಸೌದತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ. ಧೂಳಗೌಡ ಪಾಟೀಲ್ ಸ್ಪಷ್ಟನೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸೌದತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಸೌದತ್ತಿ ಗ್ರಾಮದ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಧೂಳಗೌಡ ಪಾಟೀಲ್ ಅವರು ಸ್ಪಷ್ಟನೆ ನೀಡಿದರು. ರವಿವಾರ ಸೌದತ್ತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಲ ದಿನಗಳ ಹಿಂದೆ ಗ್ರಾಮದ ಖಾಸಗಿ ವ್ಯಕ್ತಿಯೊಬ್ಬರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹರಡಿಸಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ದಾಖಲೆ ಸಮೇತ ಪಾರದರ್ಶಕವಾಗಿ ನಡೆದಿವೆ. ಬೇಕಿದ್ದಲ್ಲಿ ಎಲ್ಲ ದಾಖಲೆಗಳನ್ನು ಸಾರ್ವಜನಿಕರಿಗೆ ತೋರಿಸಲು ಸಿದ್ಧವಿದ್ದೇವೆ ಎಂದು ಹೇಳಿದರು. ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದ ಗ್ರಾಮಸ್ಥರ ಅನುಕೂಲಕ್ಕಾಗಿ ಪಂಚಾಯಿತಿಯಿಂದ ಆಂಬ್ಯುಲೆನ್ಸ್ ಹಾಗೂ ಶವ ಸಾಗಣೆ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಗ್ರಾಮ ಅಭಿವೃದ್ಧಿ ಮಾಡುತ್ತೇವೆ ಎಂದು ತಿಳಿಸಿದರು. ಕೆಲವರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಪಂಚಾಯಿತಿಯ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದರ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ಸವಾಲು ಹಾಕಿದರು. ವಿನಾಕಾರಣ ಸುಳ್ಳು ಆರೋಪ ಮಾಡಿ ಸುದ್ದಿ ಹರಡಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂತರ ಗ್ರಾಮಸ್ಥರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಚಂದ್ರ ಕಲ್ಲಪ್ಪ ಕಾಟೆ, ಉಪಾಧ್ಯಕ್ಷರಾದ ಆಜಾದ್ ಇಮಾಮ್ ತಾಶೆವಾಲೆ, ಗ್ರಾಮದ ಹಿರಿಯರಾದ ತಾತ್ಯಾಸಾಬ್ ದಾದು ಕಾಟೆ, ಜಿನೇಶ್ವರ ಮಗದುಂ, ಶ್ರೀ ದಶರಥ ಕಾಟೆ, ಅಣ್ಣಾಸಾಬ್ ಕುಗೆ, ಅಣ್ಣಾಸಾಬ್ ಶ್ರೀಮಂತ್ ಹಂಚೆ, ರಾಜು ಕಾಂಡೇಕರ್, ರಾವ್ಸಾಬ್ ಕಾಂಡೇಕರ್, ಶಿವಣ್ಣ ಕೊರ್ವಿ, ಬೈರು ಚೌಲಾ, ಕೇದಾರಿ ಡೋಂಗ್ರೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಂಗಮೇಶ್ ನ್ಯಾಮಗೌಡ ಹಾಗೂ ಸಿಬ್ಬಂದಿ, ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ನಮಸ್ಕಾರ. ಈ ಗ್ರಾಮದ ಹಿರಿಯರು ಹಾಗೂ ಚಿದಾನಂದ್ ಸಹಕಾರ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದಂಥ ತಾತೋಣ್ಣ ಕಾಟೆ ಅವರೇ ಹಾಗೂ ಈ ಗ್ರಾಮದ ಹಿರಿಯರು ವ್ಯವಸಾಯ ಸೊಸೈಟಿಯ ಅಧ್ಯಕ್ಷರಾದಂಥ ಜಿನೇಶ್ವರ್ ಮಲ್ಲಪ್ಪ ಮಗ್ದುಮ್ ಅವರೇ ಹಾಗೂ ಈ ಗ್ರಾಮದ ಹಿರಿಯರಾದಂಥ ಆದರ್ಶ ಕೋಆಪರೇಟಿವ್ ಕ್ರೆಡಿಟಿನ ಅಧ್ಯಕ್ಷರು ಹಾಗೂ ಆದರ್ಶ ಶಿಕ್ಷಣ ಸಂಸ್ಥೆ ಸೆಕ್ರೆಟರಿ ಆದಂಥ ಅಣ್ಣಾಸಾಬಣ್ಣ ಕುಗಿ ಅವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರಾಮಚಂದ್ರ ಕಲ್ಲಪ್ಪ ಕಾಟೆ ಅವರೇ, ಉಪಾಧ್ಯಕ್ಷರಾದಂಥ ಆಜಾದ್ ಇಮಾಮ್ ತಾಶೆವಾಲೆ ಅವರೇ ಹಾಗೂ ಯುವ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಅನಿಲ್ ಹಂಜೆ ಅವರೇ ಹಾಗೂ ಈ ಗ್ರಾಮದ ನೋಡಲ್ ಅಧಿಕಾರಿ PDO ಆದಂಥ ನ್ಯಾಮಗೌಡ ಸರ್ ಅವರೇ ಹಾಗೂ ಎಲ್ಲ ಸದಸ್ಯರೇ, ಗ್ರಾಮದ ಹಿತಚಿಂತಕರೇ, ಇವತ್ತಿನ ದಿವಸ ಪ್ರೆಸ್ ಮೀಟಿಗೆ ಆಗಮಿಸಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ನಾನು ವೈಯಕ್ತಿಕವಾಗಿಯೂ ಹಾಗೂ ಗ್ರಾಮ ಪಂಚಾಯತಿಯಿಂದ ಎಲ್ಲರಿಗೂ ನಮಸ್ಕಾರನ ಹೇಳುತ್ತಾ, ಕೆಲವೊಂದು ವಿಷಯಗಳನ್ನು ಹೇಳಕ್ಕೆ ನಾವು ಇವತ್ತಿನ ದಿವಸ ಪ್ರೆಸ್ ಮೀಟ್ ಕರೆದೇವೆ. ಇಲ್ಲಿ 2-3 ಸಲ ಪಂಚಾಯತಿಗೆ ಅವನು ಕರೆದು ನಾವು ತೋರ್ಸಕ್ಕೆ ಕನ್ವಿನ್ಸ್ ಮಾಡಿದ್ವು. ಈ ಕೆಲಸ ಹಿಂಗೈತಿ, ಈ ಕೆಲಸ ಹಿಂಗೈತಿ, ಸುಮ್ಮ ಆರೋಪ ಮಾಡಬೇಡತ್ತೇಳಿ. 2 ವರ್ಷ ಆಯ್ತು. ಚೇರ್ಮನ್ರು 2 ಸಲ ಅವ್ರ ಮನೆಗೆ ಹೋಗಿ ಬಂದರು. ಬಾಬಾ ಈ ಕೆಲಸ ನೋಡಿ ಅಳಿಬಾನಿ ಆಳದ ಗಪ್ಕೊಂಡತ್ ಹೇಳಿ. ಇದಲ್ದ ಹಿಂದೆ ರಾಜು ತರಾಳ, ರಾಜಶೇಖರ್ ತರಾಳ ಅಂತೇಳಿ ಅವರು ಕೂಡ ನಮ್ಮ ಪಂಚಾಯತಿ ಮೇಲೆ ಆರೋಪ ಮಾಡಿದ್ರು. ಅವ್ರನ್ನೂ ಕೂಡ ನಾವು ಇಲ್ಲಿ ನಮ್ಮ ಪಂಚಾಯತಿ ಕರೆಸಿ ಯಾವ್ಯಾವ ಅವ್ರಿಗೆ ಕೆಲಸ ಬೇಕಾಗಿತ್ತು, ಯಾವ್ಯಾವ ಅವ್ರದ್ದು ತಪ್ಪು ಅದು ತಿಳ್ಕೊಂಡಿರ ಫೈಲ್ ತೊಗೊಂಡು ಅವ್ರು ಚೆಕ್ ಮಾಡಿ ಕೆಲಸ ಓಕೆ ಐತೆ ಅಂತ ಹೇಳಿ ಹೋದ್ರೆ ಇದು ನಾವು ಇಲ್ಲೇ ಕೂತಿದ್ದವು. ಆವಾಗ ಸಾಹೇಬರು ಬಂದಿರು, ಅದನ್ನು ನಾವು ಉಲ್ಲೇಖ ಮಾಡಿದ್ದಾನೆ. ಅಲ್ಲಿ ತಕ್ಕ ಈ ಮನುಷ್ಯ ಫ್ರಂಟಿಗೆ ಬರ್ಲಾಗಿದ್ದ. ಎಲ್ಲಿವರೆಗೆ ರಾಜಶೇಖರ್ ತರಾಳ ಅವ್ರು ಬಂದು ಇಲ್ಲಿಂದ ನಮ್ಮದೆಲ್ಲ ಓಕೆ ಅಂದ್ಬಿಟ್ಟು ಹೋದ ನಂತರ ಅವ್ರು ನಮ್ಮ ಪಂಚಾಯತಿ ಮೇಲೆ ಕಮೆಂಟ್ ಹಾಕೋದು ಬಂದ್ ಮಾಡಿದ ನಂತರ ಈ ಮನುಷ್ಯ ಫ್ರಂಟ್ ಲೈನ್ಗೆ ಬಂದ. ಅದರ ನಂತರ ಇವಂಗೆ 2-3 ಸಲ ಕರೆದು ನಾವು ಹೇಳಿದೆವು, ನೀ ಅಳಿ ಮಾಡು ಅಂತೇಳಿ. ಅವ ಅಳ್ಯಾಕ ತಯಾರಿಲ್ಲ, ಬರೋಕೆ ತಯಾರಿಲ್ಲ. ಇಂದು ಬರ್ತೇವೆ ಅನ್ನೋದ ಛತ್ತಾಗ ಪಂಚಾಯತಿ ಕುಣಿಸೋದ ಬರೋದಿಲ್ಲ. ನಾವೇನಿದು ಮಾಡಿಲ್ಲ ಅನ್ಬೇಡ್ರಿ, ಮಾಡಿದೆವು. ಆದರೆ ಕೆಲವೊಂದು ಟೈಮ್ದಾಗ ಅವ ಬರಲಿಲ್ಲ ಮೊನ್ನೆ ಬಂದ ಆ ಥರದ ತಪ್ಪು ಆರೋಪ ಮಾಡಿ ನಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡಿದ. ಮಾಡಲಿ, ಕಂಪ್ಲೇಂಟ್ ಮಾಡೋಕ್ಕೇನು ಬೇಡ ಅನ್ನಂಗಿಲ್ಲ. ನಾವು ಮಾಡಿದೆವು. ಅದಕ್ಕೆ ನಾವು ಏನು ಗಪ್ ಕೂತಿಲ್ಲ ಮತ್ತು ಕುಂಡಂಗಿಲ್ಲ. ಮತ್ತು ನಾವು ಭ್ರಷ್ಟ ಮಾಡಿದ್ದೀವಿ ಅಂದರೆ ಡಾಕ್ಯುಮೆಂಟ್ಸ್ ಅದಾವೆ ನಮ್ಮ ಕಡೆ ಎಲ್ಲ. ನೀವು ಪತ್ರಕರ್ತರು ಎಲ್ಲರಿಗೂ ಕೊಡ್ತೀವಿ, ಒಂದೊಂದು ಸೆಟ್ ತಯಾರು ಮಾಡಿದ್ದೀವಿ. ಅದನ್ನು ನೀವು ಕನ್ಫರ್ಮ್ ಮಾಡ್ಕೋಬೋದು. ಅದು ಮತ್ತೇನು ರೀ ಕೇಳ್ರಿ. ಮೊನ್ನೆ ಈಗ ನಾವು ಗಿರಿಯವರು ಹೇಳಿದ್ರು, ಸೌದತ್ತಿ ವಾಡಿ ಒಳಗೆ ಅವ್ನ ಮನೆ ಮುಂದೆ ಒಂದು ಗಟ್ರ ಮಾಡಿದೆವು. ರಮೇಶ್ ಬೆನ್ನೇನ ಮನೆ ಮುಂದೆ ಒಂದು ಗಟ್ರ ಮಾಡಿದೆವು. ಅವನು ಅದೇನಂತವ ನೀವು ಕ್ರಿಯಾದ ಹೆಂಗೆ ಹಿಡಿದೆವು ಬಾಬು ತಂಗಡಿಯವ್ರ ಮನೆಯಿಂದ ಮಹಿಳೆಯ ಶೌಚಾಲಯದವರೆಗೆ, ಸೌದತ್ತಿ ವಾಡಿಯ ಮಹಿಳಾ ಶೌಚಾಲಯದವರೆಗೆ ಇಟ್ಟಿದ್ದೆವು. ಎಸ್ಟಿಮೇಟ್ ಕ್ರಿಯಾದಾಗ ಇಲ್ಲಿಂದ ನಾವು ಎಲ್ಲೂ ಇಡ್ಬೋದು. ಖರೆ ನಾವು ಅದಕ್ಕೆ ಫಂಡ್ ಇಟ್ಟಿದ್ದೇವೆ 7 ಲಕ್ಷ ಇದ್ದೀವಿ. 7 ಲಕ್ಷದ ಎಸ್ಟಿಮೇಟ್ ಎಷ್ಟಾಯಿತು?
ಅಲ್ಲಿ ನಮ್ಮ ಇವ್ರು ಯಾರೋ ಶಿಂಗಾಡಿ ಅವ್ರ ಮನೆ ತಕ ಆಯ್ತು. ಶಿಂಗಾಡಿ ಅವ್ರ ಮನೆ ತಕ ನಾವು ಕೆಲಸ ಮಾಡಿದೆವು. 1.25 ಬೈ 1.25 ಗಟ್ರೆ ಮಾಡಿದೆವು ನಾವು. ಸಣ್ಣದು ಮಾಡಿಲ್ಲ. ಯಾಕೆ ದೊಡ್ಡದು ಮಾಡಿದೀವಿ ಅಂದರೆ ಅಲ್ಲಿ ಮ್ಯಾಗಿಂದ ಫಾರೆಸ್ಟ್ದಾಗ ನೀರು ಬಂದು ಹೋಗ್ತಿತ್ತು. ಮಳೆ ಬರ್ತಂದ್ರೆ ಜೋರ್ಲೆ ನೀರು ಹೋಗಾಗಬೇಕಲ್ಲ. 1.5 ಬೈ 1.5 ಗಟ್ರೆ ಮಾಡಿದೆವು, ನೀರು ಹೋಗಂಗಿಲ್ಲ. ಅದಕ್ಕೆ 2.5 ಬೈ 2.5 ಗಟ್ರೆ ಮಾಡಿದೆವು. ನೀರು ಹೋಗೋ ಸಲ ಹಳ್ಳಕ್ಕೆ ಅದು ಅವನು ತಲೆಯಾಗಿಲ್ಲ. ಗಟ್ರೆ ಅರ್ಧ ಮಾಡಿದಿರತ್ತ ನೋಡ್ರಿ. ನಾವೇನು ಮಣ್ಣು ಹೇಳಿದೆವು, ಮಣ್ಣು ಬಿ ಕೇಳಿದೆವು ನಮ್ಗೆ. ಅವಾಗ ಹೇಳಿನ MB ರೆಕಾರ್ಡ್ ಐತಿ, MBದಾಗ ಮಾಪ್ ಐತಿ, ಹೋಗಿ ಹೇಳಿ ಕರೆಕ್ಟ್ ಇತ್ತನ. ಹಂಗೆ ಕರೆಕ್ಟ್ ಇಲ್ಲದ್ರೆ ನೀ ಏನು ಹೇಳ್ತಿ ಕೇಳ್ತೇವೆ ನಾವು. ಅಳಿಂದ ಆರೋಪ ಮಾಡಬೇಡ. ಕರೆಕ್ಟ್ ಐತೇನಿಲ್ರಿ? ಎಲ್ಲಿ ಅವಶ್ಯಕತೆ ಐತ್ಲ ಅಲ್ಲಿ ಬೋರ್ಗಳು ರಿಪೇರಿ ಮೋಟ್ರ್ ಮಾಡಿ ಬಿಟ್ಟಿದ್ದೆವು. ಚಾಲು ಇದಾವೆ ಮೋಟ್ರ್ಗಳು ಭೀ. ಆ ಥರ ಲೈಟ್ ಬಿಲ್ಲು ತುಂಬ್ಕೊತ ಬರಾಕ್ತೇವೆ. ಎಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಬೋರ್ ತೆಗೆದ ಹ್ಯಾಂಡ್ ಪಂಪ್ ಕುಣಿಸಿದೆವು. ಹ್ಯಾಂಡ್ ಪಂಪ್ ಕುಣಿಸಿದ್ದು ತೆಗೆದಿವ್ರು ಮೋಟ್ರ್ ಮಾರಿದಾರತ್ತಲ್ಲ, ಮಾರಿದ ಸಾಕ್ಷಿ ಅವ್ರು ತೊಗೊಂಡು ಬರಲಿ. ಮತ್ತು ಅದನ್ನು ನಾವು ಬೇರೆ ಕಡೆ ಎಲ್ಲಿ ಪೈಪ್ ನಾಶ ಆಗಿದ್ದವು, ಎಲ್ಲಿ ಕೇಬಲ್ ನಾಶ ಆಗೈತಿ, ಎಲ್ಲಿ ಸ್ಟಾರ್ಟರ್ ನಾಶ ಆಗೈತಿ ಅಲ್ಲಿಯೂ ಯೂಸ್ ಮಾಡ್ಕೊಂಡೇವು. ಅದನ್ನು ನಾವೇನು ಅದನ್ನು ಒಂದು ಬೋರ್ ಮಾರಿ ಒಂದು ತೆಗೆದು ಅಲ್ರಿ 70 ಲಕ್ಷದ ಲೈಟ್ ಬಿಲ್ ನಾವು 29 ಲಕ್ಷ ತಂದೆವು ಅಂದ್ರೆ ನಾವು ಏನಾರ ಗುದ್ದಾಡೋದ ಬೈತಾನದ? ಅದು ಅಲ್ಲಿ ಕಾರಣ ಐತ್ಲ. ನಾವು 70 ಲಕ್ಷ ತೋರಿಸ್ಬೋದಿತ್ತಲ್ಲ ಲೈಟ್ ಬಿಲ್. 40 ಲಕ್ಷ ರೂಪಾಯಿ ಉಳಿಸಿದೆವು ಲೈಟ್ ಬಿಲ್ದಾಗ. ನಮಗೆ ಫಂಡ ಬರಲ್ಲ ಅಷ್ಟು ರೊಕ್ಕ ಲೈಟ್ ಬಿಲ್ದಾಗ ಉಳಿಸಿದೆವು. ಇದು ಯಾವಾಗ ಉಳಿಸಿದೆವು? ಯಾವಾಗ ನಿರುಪಯುಕ್ತ ಜಾಗದಾಗ ಬೋರ್ದವು ಅದನ್ನು ತೆಗೆದು ಹ್ಯಾಂಡ್ ಪಂಪ್ ಕುಣಿಸಿದಾಗ. ಮತ್ತು ಎಲ್ಲಿ ರಿಪೇರಿ ಬೋರ್ ಎಲ್ಲಿ ರಿಪೇರಿ ಮಾಡಬೇಕಾಗಿದ್ದು ಅದ್ರ ಸಾಮಾನು ಅದಕ್ಕೆ ಯೂಸ್ ಮಾಡಿದಾಗ ನಮಗೆ ಅದು ಹೆಲ್ಪ್ ಆಯ್ತಲ್ಲ. ಇಲ್ಲ ಆಗೋಲ್ಲ ಅದತ್ತು. ಜನರಿಗೆ ಭಾರಿ ಭ್ರಷ್ಟಾಚಾರ ಮಾಡಿದ್ದಾನೆ. ಏಕೆಂದರೆ ಮಾಡಿರೋ ಕಾಮಗಾರಿ ಅರ್ಧ ಕಾಮಗಾರಿ ಮಾಡಿ ಎಲ್ಲ ಬಿಲ್ಲನ್ನು ನುಂಗಿ ನೀರು ಕುಡಿದಿರ್ತಾನೆ. ಇದು ಎಲ್ಲ ಫೇಸ್ಬುಕ್ ಅವ್ನು ಎಷ್ಟೆಷ್ಟು ಹಾಕಿದ ಎಲ್ಲ ಪ್ರಿಂಟ್ ತೆಗೆದೇವು ನಾವು. ಒಂದು 100 ಪೇಜ್ ಇದಾವೆ ಹಾಕಲಿ. ಇದು ಎಲ್ಲಿ ಕಾಮಗಾರಿ ಎಲ್ಲಿ ಮಾಡಿದರು ಕಾಮಗಾರಿ ಉಲ್ಲೇಖ ಹಾಕಬೇಕು. ಅವ್ನು ಇನ್ನೂ ಭೀ ಅವ್ನು ಏನ್ರಿ ನೈತಿಕ ಮಟ್ಟ ಏನ್ರಿ ನಾ ಭಾಳ ಹೋರಾಟಗಾರ ಕರೆಕ್ಟ್ ಇದೇನಂದರೆ ಕಾಮಗಾರಿ ಮೊತ್ತ ಎಲ್ಲಿಂದ ಎಲ್ಲಿ ತಗ ಕಾಮಗಾರಿ ಮಾಡಿದರು ಅದ್ರ MB ರೆಕಾರ್ಡ್ ಎಲ್ಲ ಚೆಕ್ ಮಾಡಿ ಹಾಕತ್ತೇಳಿ. ಇಂಥವು 100 ಪೇಜ್ ದೊಡ್ಡ. ಹಾಂ, ಆಸ್ತಿ ತಿದ್ದುಪಡಿ ಮಾಡ್ತಾ ಇದ್ದಾನೆ. ಆಸ್ತಿ ತಿದ್ದುಪಡಿ ಹೆಂಗೆ ಮಾಡ್ತಾರೆ? ಅವ್ರು ಖರೀದಿ ಖರ್ಚು ಇವ್ರು ಮಾಡಿಲ್ಲ. ಅದನ್ನ ಹಿಂದೆ ಯಾವಾಗೋ PDO ಯಾರು ಇದ್ದವ್ರು ಮಾಡಿದಾರೆ. ಅದನ್ನ 94ರಾಗ ಆದೀತದ. ಅದನ್ನ ಈಗ ಚೇಂಜ್ ಮಾಡಿ ಕೊಡು ಅಂತ ಅಂದ್ರೆ ಇದು ದೊಡ್ಡದು. ಸರ್ಕಾರ ಅಧಿಕಾರಿಗಳು ಅಂದ್ರೆ ಇವ್ರ ಮನೆ ಸತ್ತಲ್ಲ. ಕಾಯ್ದೆ ಕಾನೂನು ಪ್ರತಿಯೊಬ್ಬ ಗರೀಬ್ ಮನುಷ್ಯ ಟ್ಯಾಕ್ಸ್ ತುಂಬೋದ್ರಿಂದ ಅವ್ರು ಪೇಮೆಂಟ್ ಮಾಡ್ತಾರೆ. ಒಬ್ಬ ತುಂಬೋದ್ರಿಂದ ಇವನ ಇದರಿಂದ ಆಗಂಗಿಲ್ಲ. ಮತ್ತು ಅವ್ರು ಕೋರ್ಟ್ದಾಗ ಡಿಕ್ರಿ ಮಾಡ್ಕೊಂಬಂದದ್ದು ಕಾಪಿ ಐತಿ, ಖರೀದಿ ಮಾಡ್ಕೊಂಬಂದದ್ದು ಕಾಪಿ ಐತಿ. ಯಾರ ಕೆದಾರಿಗೆ ಹೋದ್ ತೊಗೊಂಡದು ಈ ಆಸ್ತಿ ಅವನ ಹೆಸರು ಮೇಲೆ ಮಾಡಿಕೊಡಂತಾವ. ಇದೆಲ್ಲ ನಾವು ಇಲ್ಲಿವರೆಗೆ ಇರಲಿ ಚೇರ್ಮನ್ರ ಇರಲಿ ಅವ್ನು ಕರೆದು ಹೇಳು ಅನ್ಕೋತ ಇಲ್ಲಿ ತಕ ಮುಂತಂದ್ರೆ ಇದನ್ನ ಮಣ್ಣು ಕರೆದು ನಾವು ಏನೋ ಅವನ ಮ್ಯಾಗ ಹಾನಿ ಮಾಡಿಲ್ಲ. ಸುಳ್ಕ ನಮ್ಮ ಗ್ರಾಮ ಪಂಚಾಯತಿ ಹೆಸರು ಕೆಡ್ಸೋದ, ಊರ ಹೆಸರು ಕೆಡ್ಸೋದ ಮಾಡಿ ಕಂಪ್ಲೇಂಟ್ ಮಾಡಲಿ ಬಿಡ್ರಿ. ಕಂಪ್ಲೇಂಟ್ ಮಾಡ್ರೆ ಅದೇನು ಶಿಕ್ಷೆ ಆಗಂಗಿಲ್ಲ. ನಾವು ಅವನ ಮ್ಯಾಗ ಕ್ರಾಸ್ ಕಂಪ್ಲೇಂಟ್ ಮಾಡಿದೆವು. ಅದನ್ನು FIR ಕಾಪಿ ನಮ್ಮ ಕಡೆ ಐತಿ. ಇದೆಲ್ಲ ಬೆಣ್ಣೆಯವ್ರ ವಿಷಯ ಐತಿ. ಬೆಣ್ಣೆ ಇದೇ ರೀತಿ ಕಾಡೋದ್ರಿಂದ 1 ವರ್ಷ ಆಯ್ತು ಉದ್ಯೋಗ ಖಾತ್ರಿ ಕೆಲಸ ಸಕಟ್ ನಾವು ಸ್ಟಾರ್ಟ್ ಮಾಡಿಲ್ಲ. ಎಲ್ಲಿ ಇರ್ಲಿ ಬಿಡಿ ಏನಾಗೋದೈತಿ. ಯಾಕೆ ನಾವು ಪಂಚಾಯತಿ ಕೂಡಿದೆವು? BJP ಕಾಂಗ್ರೆಸ್ ಅನ್ನೋದು ನಮ್ಮ ಪಂಚಾಯತಿಯಾಗ ಇಲ್ಲ. ಯಾವ ಪಾರ್ಟಿ ಸ್ವತಂತ್ರ ಇಲ್ಲ. ಎಲ್ಲರೂ ಕೂಡಿ ಮಾಡಿದೆವು. ಯಾಕೆ ಮಾಡಿದೆವು? ಊರು ಉಪಕಾರ ಆಗಲಿ, ಊರಿಗೆ ಕೆಲಸ ಆಗಲಿ ಅನ್ನೋದು. ಮುಂದೆ ನಾವು ಇದನ್ನೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಅಭಿವೃದ್ಧಿ ಆಗಬೇಕು ಅನ್ನೋದು. ನಮ್ಮೂರು ಮೊದಲೇ ಕೃಷ್ಣಾ ನದಿ ದಂಡಿ ಮ್ಯಾಗ ಊರು ಐತಿ. ನಮ್ಮ ಜಮೀನುಗಳು ಸೌಳು ಹತ್ತಕದಿದ್ದು. ಇಲ್ಲಿ ಸೌಳು ಮಾಡಿದವ್ರು ಕೆಲಸ ಮಾಡಿದ್ದು ಗ್ರಾಮ ಪಂಚಾಯತಿ ಅವರು ಯಾರ್ಯಾರ ಫಲಾನುಭವಿಗಳು ಅವರು ಬಂದಾರೆ. ಇಲ್ಲಿ ಡ್ರೈನೇಜ್ ಹೊಡೋದ್ರಿಂದ 500 ಎಕರ್ ಲ್ಯಾಂಡ್ ನಮ್ಮ ಊರಾಗ ಉಳಿತು. ಸೌಳು ತೆಗೆಯೋದ್ರಿಂದ ಎಷ್ಟು ಹಳ್ಳದಾವೆ ನಮ್ಮ ಊರನ್ನು ಎಲ್ಲ ಹಳ್ಳ ತೆಗೆದೇವು ನಾವು ಉದ್ಯೋಗ ಖಾತ್ರಿ ಒಳಗೆ. ಯಾವ್ಯಾವ ರೋಡ್ಗೆ ಇಲ್ಲಿವರೆಗೆ ಖಡಕ್ ಬಿದ್ದಿಲ್ಲ ಆ ರೋಡ್ಗೆಲ್ಲ ಖಡಕ್ ಹಾಕಿದ್ದೇವೆ ನಾವು ಉದ್ಯೋಗ ಖಾತ್ರಿ ಒಳಗೆ. ಜಮೀನು ರಸ್ತೆಗಳು ಮಾಡಿದೆವು. ಯಾಕೆ ಮಾಡಿದೆವು? ಒಂದು ಕೂಡೋದ್ರಿಂದ ಯಾವುದೂ ಮನಸ್ತಾಪಿಲ್ಲ, ಕೆಲಸ ಚಲೋ ಮಾಡೋದು ಮಾಡಿದೆವು. CC ಗಟ್ರಗಳು ಮಾಡಿದೆವು ಊರಾಗ, CC ಕಾಂಕ್ರೀಟ್ ರಸ್ತೆಗಳು ಮಾಡಿದೆವು. ಇದೆಲ್ಲ ಯಾಕೆ ಮಾಡ್ಕೊತ ಬಂದು ನಾವೆಲ್ಲರೂ ಕೂಡಿ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಮಾಡಿದೆವು. ಅಲ್ರಿ ನಮಗೆ ಪಂಚಾಯತಿಯಾಗ ಫಂಡ್ ಬರೋದೆಷ್ಟ, ನಾವು ಅದ್ರ ತಿನ್ನೋರಟ್ಟ, ನಾವು ಮಾಡೋರಟ್ಟ. ನಂದೇ ವೈಯಕ್ತಿಕ ನನ್ನ ಸ್ವತಃ ಟರ್ನೋರ್ಗಳ ಕೋಟಿಲಿ ಅದಾವೆ.
ಅವ್ನು ಚೇರ್ಮನ್ದು ಅವನದ ಸಂಘ ಸಂಸ್ಥೆಗಳದಾವ, ತಾತನವನ ಸಂಘ ಸಂಸ್ಥೆಗಳದಾವ, ಇವಂದು ಉತ್ಪನ್ನ ರಗಡದಾವ. ಮಾಡೋರ್ನ ಒಂದು 5-6 ಮಂದಿ ಇಲ್ಲಿ. ನಾವೆಲ್ಲ ನಮ್ಮ ಪೂರ್ತಿ ಎಲಿಜಿಬಿಲಿಟಿ ಇದೇವು. ತೋಟಪಟ್ಟಿ ಲೈನ್ಗೆ ಎಕ್ಸ್ಪ್ರೆಸ್ ಲೈನ್ ಯಾರು ಓದ್ದಾರನ್ರಿ? ನಮ್ಮ ಊರಾಗ ಇನ್ನು ಒಂದೇ ತೋಟ ಲೈನ್ ಉಳಿದಿತ್ತು, ಚೌಲಿಗೆರೆ ತೋಟ. ಇಲ್ಲ 100% ತೋಟ ಲೈನ್ ಎಲ್ಲ ನಾವು ಎಕ್ಸ್ಪ್ರೆಸ್ ಲೈನ್ ಓದ್ದೆವು. ಯಾಕೆ ಓದು? ಎಂಜಾಯ್ ಅಂದ್ರೆ 24 hours ಲೈಟ್ ಮನೆಗಳು ಪೂರ್ತಿ, ಬೆಳಿಗ್ಗೆಲ್ಲ ಈ ಮೋಟ್ರ್ಗಳಿಗೆಲ್ಲ ಮನೆಗಳು ಪೂರ್ತಿಯಾಗಿ ಓದ್ದೆವು. ಅದು ಯಾವ ಥರ ಓದ್ದೇವು ರೀ? ನಮ್ಮ ಗ್ರಾಮ ಪಂಚಾಯತಿ 15th ಫೈನಾನ್ಸ್ದಾಗ ಖರ್ಚಾಕಿ ಓದ್ದೆವು. ಯಾಕಂದ್ರೆ KEBದಾಗ ದುಡ್ಡು ಇಲ್ಲ ಅಂದ್ರೆ ಅವ್ರು ಬ್ಯಾಡ್ ನಿಮ್ಮ ದುಡ್ಡು. 5% ಕೂಡ ನಾವು ತುಂಬಿದೆವು. KEB 5% ದುಡ್ಡು ತುಂಬಿ ಎಸ್ಟಿಮೇಟ್ ಮಾಡಿಸಿ ಗ್ರಾಮ ಪಂಚಾಯತಿನ ಖರ್ಚಾಕಿ ಮಾಡಿದೆವು. ಅದ್ರೊಳಗೆ ಇನ್ನೊಂದು ತಡೆ ಬಿಲ್ ಆಗೋದು, ಇನ್ನೊಂದು ತಡೆ ಆಗಿಲ್ಲ. ನಾವು ಪದರದ ಪಂಚಾಯತ್ ಮೆಂಬರ್ಗಳಾಗಲಿ ಅಲ್ಲಿ ಫಲಾನುಭವಿಗಳು ಕೂಡ ರೊಕ್ಕ ಕೊಟ್ಟಿದ್ದಾರೆ. ಈ ನಮ್ಮ ಅನಿಲ್ ಕೆಂಗಲಿ, ಅಜಿತ್ ಕಾಮಗೊಂಡ, ಅಶೋಕ್ ಕಾಮಗೊಂಡ ಅವರು ಮನೆಗಳು ಬರೋ ಜಾಗದಾಗ ಅವರು ದುಡ್ಡು ಕೊಟ್ಟಿದ್ದಾರೆ. ಈ ಚೌಲಿಗೆರೆ ತೋಟದಾಗ ಸಕಟಲ್ಲಿ ಮಾಡೋರಿದೆವು. ಬೈರು ಚೌಲ ಅಂತೇಳಿ ಅವ ಮಾದೇವ್ ಚೌಲ ಇವರೆಲ್ಲರೂ ಅವರು ಕಾಂಟ್ರಿಬ್ಯೂಷನ್ ಕೊಡಾಕದಾರ. ಪಂಚಾಯತಿ ಟೆಂಡ್ರಾಗಿ ರೊಕ್ಕ ಬರುತ್ತಕ್ಕ ಕಾಂಟ್ರಾಕ್ಟರ್ ಮಾಡಕ್ಕೆ ದುಡ್ಡು ಪದರದ್ದು ಕೊಡಾಕದಾರ ಅವ್ರು. ಯಾಕಂದ್ರೆ ನಮ್ಮ ಮ್ಯಾಗ ವಿಶ್ವಾಸ ಐತಿ, ನಾವು ಕರೆಕ್ಟ್ ಇದೀವನ್ನ ಕೊಡಾಕ್ತಾರೋ ಏನಿಲ್ಲ. ಇದ್ರ ಹೇಳೋ ತಾತ್ಪರ್ಯ ಇಷ್ಟ, ಈ ಬುದ್ಧಿಪೂರ್ವಕ ಏನು ಕೆಲಸ ಮಾಡಾಕ್ತಾರೋ ಇವ್ರದ್ದೆಲ್ಲ ಬಂದಾಗಬೇಕು. ಮಾಹಿತಿ ಹಾಕಿದಾಗ ಕೇಳಾಕ ನಮ್ಮದು ಇರೋದಿಲ್ಲ, ಕೇಳಿ ಅದನ್ನು ತಪ್ಪು ಬರೆಯೋದು ಇರೋದೈತಿ. ಮತ್ತು ಇನ್ನು ಯಾರಾದರೂ ನಮ್ಮ ಗ್ರಾಮ ಪಂಚಾಯತಿ ಬದ್ದಲ್ಲ ಮಾಹಿತಿ ಹಾಕಿ ತೊಗೊಲಿ, ಅವ್ರು ಬೇಡ ಅನ್ನಂಗಿಲ್ಲ. ಸತ್ಯಾಸತ್ಯ ತಪ್ಪಿತ್ರ ಬಂದು ಅಳೀಲಿ. ಅದು ತಪ್ಪೈತಿ ಅಂದ್ರೆ ಫೇಸ್ಬುಕ್ ಹಾಕಲಿ, ಯಾವುದೂ ಸೋಷಿಯಲ್ ಮೀಡಿಯಾದ ಹಾಕಲಿ, ಪ್ರಿಂಟ್ ಮೀಡಿಯಾದ ಹಾಕಲಿ, ನಮ್ಮದು ಏನೂ ತಕರಲ್ಲ. ಹಂಗೆ ಹಾಕಿದಂದ್ರೆ ಅವ್ರ ಮ್ಯಾಗ ನಾವು ಕಾನೂನಾತ್ಮಕ ಹೋರಾಟ ಮಾಡವ್ರ, ಅವ್ರ ಮ್ಯಾಗ ವೈಯಕ್ತಿಕ ಪರ್ಸನಲ್ ಕೇಸ್ ಮಾಡವ್ರ. ಇದು ಅಗದಿ ಪ್ರೆಸ್ ಮೀಟ್ ಮುಖಾಂತರ ಹೇಳಕದೆ ನಾ ಎಲ್ಲರಿಗೆ. ಹೇಳೋ ಕಾರಣ ಇಷ್ಟ ಅಂದ್ರೆ ಈ ಮಾಹಿತಿ ಹಾಕ್ಲಿದಿಂದ ಭಾಳ ಗ್ರಾಮ ಪಂಚಾಯತಿಗಳು ನಡಿಗೆ ಹೋಗಿದಾವೆ. ಇವತ್ತಿನ ದಿವ್ಸ ಬರೋದು 4 ಮಂದಿ ಕೂಡಿ ಮಾಹಿತಿ ಕೊಡೋದ, ದುಡ್ಡು ಕೊಡೋದ. ದುಡ್ಡು ಕೊಡೋಕೆ ಇಲ್ಲೇನು ಕೋಟಿಗಳೇ ವ್ಯವಹಾರ ಆತವ್ರಿ. ದುಡ್ಡು ಕೊಡೋಕೆ ಅವ್ರಿಗೆ 10 ಕೋಟಿ ತಿಂದಾರ ಅಂತೇಳಿ ಇವ ಬೆಣ್ಣೆಯವ್ರು ಇತರ ಹಾಕ್ತಾವೆ ಬೆಣ್ಣೆ ಸೋಷಿಯಲ್ ಮೀಡಿಯಾದಾಗ. ನಮ್ಮದು 10 ಕೋಟಿ ನಮಗೆ ಕೆಲಸ ಆಗಿಲ್ಲ ಗ್ರಾಮ ಪಂಚಾಯತಿಯಾಗ. 10 ಕೋಟಿ ಯಾರು ಹೆಂಗೆ ಮಾಡ್ತಾರೋ? ಇನ್ನು ವೈಯಕ್ತಿಕ ನಾವು ಏನೇನು ಕೆಲಸ ಮಾಡಿದ್ದೀವಿ ಇಲ್ಲಿವರೆಗೆ, ಯಾವ್ಯಾವ ಅನುದಾನ ಬರ್ತಾವೆ ಅದರದೊಂದು ಎಲ್ಲ ನಿಮಗೊಂದು ಸಂಕ್ಷಿಪ್ತವಾದ ಉತ್ತರ ಕೊಡ್ತೇನೆ. ಇನ್ನು ವೈಯಕ್ತಿಕ ಕಾಮಗಾರಿ ಟೋಟಲ್ ಎಷ್ಟು ಬಂದಿತ್ತು ಈ ಟೋಟಲ್ ಮಾಡಿ 1 ಮಿನಿಟ್. ಅದರ ನಂತರ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವೇತನ ಎಲ್ಲ ಗ್ರಾಮ ಪಂಚಾಯತಿಯಾಗ ಹೋಗಿ ಕೇಳಿ ನೀವು. 4 ತಿಂಗಳದ್ದು ಬಾಕಿ ಐತಿ ನಮ್ಮಲ್ಲಿ. ನೀವು ಯಾರನ್ನ ಬೇಕಾದವ್ರು ಕೇಳಿರಿ, ಅಪ್ ಟು ಡೇಟ್. ಈ 1 ತಾರೀಕು ಮುಗಿತಂದ್ರೆ 5 ತಾರೀಕು ಒಳಗೆ ನಾವು ಸಿಬ್ಬಂದಿ ಪಗಾರ ಹಾಕ್ತೇವೆ. 1 ತಾರೀಕಿನಿಂದ 5ನೇ ತಾರೀಕು ಒಳಗೆ ನಾವು ಕ್ಲಿಯರ್ ಮಾಡ್ತೇವೆ ಅವ್ರದ್ದು. ಯಾಕೆ ಇದನ್ನು ಹೇಳಾಗ ಇದೊಂದು ನಮ್ಮ ಹೆಮ್ಮೆ ಐತಿ. ಅವರು ಪಾಪ ಮುಂಜಾನೆ 9ಕ್ಕೆ ಸುಟ್ಟಿ ಅನ್ನೋಲ್ಲ, ಏನೋಲ್ಲ. ನಾವು ಯಾವಾಗ ಏನು ಹೇಳ್ತೇವೆ ಕೆಲಸ ಮಾಡ್ತಾರೆ. ಅಭಿವೃದ್ಧಿ ಸಲುವಾಗಿ ಅವರು ಕೈ ಜೋಡಿಸಿದ್ದಾರೆ. ಬರೀ ಏನು ಮೆಂಬರ್ಗಳ ಚೇರ್ಮನ ಬಂದು ಕೂತ್ರೆ ಕೆಲಸ ಆಗೋದಿಲ್ಲ. ಸಿಬ್ಬಂದಿ ಭಾಳ ಮಹತ್ವ ಐತಿ ಕೆಲಸ ಮಾಡಕ್ಕೆ. ಅವರ ತಳದಿಂದ ಕೆಲಸ ಮಾಡ್ಕೊತ ಬರೋರು PDO ಆಗಿರಬೇಕು, ಅವ್ರ ಹಿಂದಿನ ಸಿಬ್ಬಂದಿ. ಅವ್ರಿಗೂ ಕೂಡ ನಾವು ತಿಂಗಳ 5ನೇ ತಾರೀಕು ಒಳಗೆ ಪೇಮೆಂಟ್ ಮಾಡ್ಕೊತ ಬಂದೇವು. ಇದು ಇತಿಹಾಸ ಐತಿ. ನೀವು ಎಲ್ಲಿ ಬೇಕಲ್ಲಿ ಚೆಕ್ ಮಾಡಿರಿ, ಬೇರೆ ಗ್ರಾಮ ಪಂಚಾಯತಿಗಳು ಹೋಗಿ ನೋಡ್ರಿ. ನಾವು ಇಲ್ಲಿವರೆಗೆ 2020-21ನೇ ಸಾಲಿನಾಗ 6 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದು. ಅದರ ನಂತರ 21-22ನೇ ಸಾಲಿನಾಗ 6,12,000 ಟ್ಯಾಕ್ಸ್ ಕೊಳೆ ಮಾಡಿದ್ದು. 22-23ರಾಗ 8,48,000 ಟ್ಯಾಕ್ಸ್ ಕೊಳೆ ಮಾಡಿದೆವು. 23-24ರಾಗ ಟ್ಯಾಕ್ಸ್ ಹೆಚ್ಚಂಗೆ ಆಯ್ತಂದ್ರೆ 15 ಲಕ್ಷ ರೂಪಾಯಿ, 16 ಲಕ್ಷ ರೂಪಾಯಿ ಸರ್ಕಾರ ಗೈಡ್ಲೈನ್ಸ್ ಮಾಡಿತ್ತು. ಹಂಚದ ಮನೆಗೆ ಟ್ಯಾಕ್ಸ್ ಬೇರೆ, ಆಮೇಲೆ RCCಗೆ ಬೇರೆ, ಆಮೇಲೆ ಮುಂದೆ ಅವನ ಮನೆ ಮುಂದೆ ಗಾರ್ಡನ್ ಇತ್ತಂದ್ರೆ ಬೇರೆ, ಕಂಪೌಂಡ್ ಹಾಲ್ ಇತ್ತಂದ್ರೆ ಬೇರೆ, ಗಾಡಿ ಇತ್ತಂದ್ರೆ ಬೇರೆ, ನಾನಾ ರೀತಿಯಿಂದ ಸರ್ಕಾರ ಟ್ಯಾಕ್ಸ್ ಚೇಂಜ್ ಮಾಡೋಣ. 16 ಲಕ್ಷ ರೂಪಾಯಿ 23-24ರಾಗ ಆಯಿತು. 24-25ರಾಗ 28 ಲಕ್ಷ ರೂಪಾಯಿ ಆಯಿತು. ತಾಲೂಕದಾಗ ಹೈಯೆಸ್ಟ್ ಆಗೋಣ ಮೊನ್ನೆ ನಮಗೊಂದು ಅವಾರ್ಡ್ ಕೊಟ್ಟರು ಬೆಳಗಾವದಾಗ. ಆ ಅವಾರ್ಡಕ್ಕೂ ಒಂದು ಉತ್ತರ ಕೊಟ್ಟಿದ. ಏನಂತೇಳಿ, ದುಷ್ಟ ಮಕ್ಕಳ ದುಡ್ಡು ಕೊಟ್ಟು ಅವಾರ್ಡ್ ತೊಗೊಂಬಂದ್ರೆ ಅಂತೇಳಿ. ಮಾರಾಯ, ನಮ್ಗೆ ಯಾವ್ದಕ್ಕೆ ಅವಾರ್ಡ್ ಬೇಕು? ಇದು ನಾವು ಅವಾರ್ಡ್ ಇದ್ದಂಗೆ ಇದೀವಿ. 4 ಮಂದಿ ನಮ್ಮನ್ನು ನೋಡಿ ಕಲಿತಾರೆ. ನಾವು ಯಾಕೆ ಅದೇನು ಯಾವುದೇ ಪ್ರೈವೇಟ್ ಅವಾರ್ಡ್ ಅಲ್ಲದ, ಸರ್ಕಾರ ಕೊಟ್ಟಂಥ ಅವಾರ್ಡ್ ಐತಿ. ಅವ್ರು ಯಾಕೆ ಕೊಟ್ಟಾರ ನಮಗೆ? ಮತ್ತು ಸರ್ಕಾರ ಕೊಟ್ಟದ ಅವಾರ್ಡ್ ಇವನು ದುಷ್ಟ ಅಂತ ಅಂದ್ರೆ ಇವು ಎಷ್ಟು ದುಷ್ಟ ಇರ್ಬೇಕು? ಇವನ ಮನೋಭಾವನೆ ಎಷ್ಟು, ಅವನು ನನ್ನ ವಿಷಯದಲ್ಲಿ ಅವನ ನೈತಿಕ ಮಟ್ಟ ಕೆಟ್ಟೈತಿ ಅಲ್ಲದೆ ಅವನ ಬುದ್ಧಿ ಸರಿ ಇಲ್ಲ, ಅವನ ಬುದ್ಧಿ ಭ್ರಮೆ ಆಗೈತಿ. ಅವನು ಸರ್ಕಾರ ಕೂಡ ಇಂಥವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಯಾಕಂದ್ರೆ ಪ್ರತಿಯೊಂದು ಪಂಚಾಯತ್ದಾಗ ಇಂಥದ್ದು ತ್ರಾಸ ಐತಿ, ತಾಲೂಕು ಪಂಚಾಯತ್ದಾಗ ತ್ರಾಸ ಐತಿ, ಜಿಲ್ಲಾ ಪಂಚಾಯತ್ ಆಫೀಸ್ಗಳ್ದಾಗ ತ್ರಾಸ ಐತಿ. ನಮ್ಮ ರಾಯಬಾಗದಾಗ ಆಫೀಸ್ಗಳು ಬಂದು ಕುಂಡಾಕ ಅನ್ಸಕದಾರ.
ಇಂಥ ಭ್ರಷ್ಟ ವ್ಯಕ್ತಿಗಳಿಂದ ಇವರು ತಮ್ಮ ವೈಯಕ್ತಿಕ ಲಾಭ ಸಲುವಾಗಿ ಎಲ್ಲರನ್ನೂ ಟಾರ್ಗೆಟ್ ಮಾಡಾಕದ್ರು, ಹರೆಸ್ಮೆಂಟ್ ಮಾಡಾಕದಾರ. ಅಂಥವ್ರ ಮ್ಯಾಗ ಕ್ರಮ ಆಗಬೇಕು. ಮುಂದಿನ ದಿನಮಾನದಾಗ ನಮ್ಮ ಗ್ರಾಮ ಪಂಚಾಯತಿದು ಯಾರೇ ಬರೆಯವ್ರಿದ್ರು ಬಂದು ಅಳೀರಿ, ನಮ್ಮದು ತಪ್ಪಿತ್ತಂದ್ರೆ ಪರಿಶೀಲನೆ ಮಾಡಿ ಬರೀರಿ. ನಮ್ಮದು ಏನೂ ತಕರಾರಿಲ್ಲ. ತಪ್ಪಿಲ್ಲದೆ ಸುಳ್ಳು ವಾಟ್ಸಪ್ದಾಗ ಫೇಸ್ಬುಕ್ದಾಗ ಹಾಕಿರಿ ಅಂದರೆ ಕಾನೂನಾತ್ಮಕ ಕ್ರಮ ತೊಗೋತೇವೆ. ನಾವೇನು ಯಾವಾಗ ಕಾನೂನು ಮೀರಿ ಕ್ರಮ ಯಾವಾಗೂ ತೊಗೊಂಡಿಲ್ಲ. ಮಣ್ಣು ಕೂಡ ನಾವು ತೊಗೊಂಡಿಲ್ಲ. ಅವ್ನು ಬುದ್ಧಿಪೂರ್ವಕ ನಮ್ಮ ಮ್ಯಾಗ ಕೇಸ್ ಮಾಡಿದ ಮಾಡಲಿ, ಅದಕ್ಕೇನು ಎಲ್ಲರಿಗೆ ರೈಟ್ಸ್ ಐತಿ, ಅದಕ್ಕೆ ನಾವು ವಿರೋಧ ಮಾಡೋಂಗಿಲ್ಲ. ನಾವು ಕೂಡ ಅವ್ನ ಮ್ಯಾಗ ಕೇಸ್ ಮಾಡಕ್ಕೆ ಮಾಡಿದೆವು. ಇನ್ನೂ ಮತ್ತೇನೇ ಬರೆಯಕತ್ತಂದ್ರೆ ಅವ್ನ ಮ್ಯಾಗ ಕೇಸ್ ಮಾಡ್ತೀವಿ. ಯಾವಾಗ ಅವ್ನ ಮ್ಯಾಗ ಕೇಸ್ ಮಾಡೋದು ಬಂದ್ ಮಾಡ್ತೀವಿ ಅಂದ್ರೆ ನಮ್ಮದು ಏನು ತಪ್ಪು ಇಲ್ಲೇ ಬಂದು ಅಳಿಬೇಕು, ಜಾಹೀರು ಮಾಡಬೇಕು. ನಾ ಬಂದು ಪಿ ಡಿ ಒನಾಗಲಿ, ತಾಲೂಕ್ ಪಂಚಾಯತಿ ಓನಾಗಲಿ ಅಥವಾ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ನ ಕರ್ಕೊಂಡು ಬಂದು ಮಾಫ್ ಮಾಡಿದನು, ನೀವು ಇಷ್ಟು ತಪ್ಪು ಮಾಡಿದಿರಪ್ಪ ಅಂತ ಗೌರ್ಮೆಂಟ್ದವ್ರು ಒಂದು ಲೆಟ್ರ್ ಕೊಡಲಿ, ಅವ ನಮ್ಮ ಮ್ಯಾಗ ವಾದ ಮಾಡಲಿ. ನಮ್ಮದೇನೂ ತಕರಾರಿಲ್ಲ. ಅಲ್ಲಿ ತನಕ ಯಾವುದೇ ರೀತಿ ಬರೆಯೋಂಗಿಲ್ಲ. ಎಚ್ಚರಿಕೆ ತಿಳ್ಕೊರಿ, ಬೇಕಾದ್ರೆ ಕಾನೂನು ಹೋರಾಟ ತಿಳ್ಕೊರಿ. ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ವತಿಯಿಂದ, ಗ್ರಾಮದ ಹಿರಿಯರ ವತಿಯಿಂದ ಅವ್ಗೆ ಇವತ್ತಿನ ದಿವಸ ಇಲ್ಲಿ ಹೇಳಕ್ಕೆ ಈ ವಿಷಯ ಮಾಡ್ತೀವಿ. ಅದೇ ರೀತಿ ಅವನು ಒಬ್ಬನೇ ಉದ್ದೇಶಕ್ಕೆ ಭೀ ನಾವು ನಿಮ್ಮನ್ನು ಕರೆದಿಲ್ಲ. ನಾವು ಗ್ರಾಮ ಪಂಚಾಯತಿಗೆ ಏನು ಮಾಡಿದೆವು ತೋರಿಸ್ಬೇಕಲ್ಲ. 5 ವರ್ಷ ಆಯಿತು. ನಾವು ನಮ್ಮ ಮಂದಿಗೆ ತಿಳಿಸ್ಕೊಡ್ಬೇಕಲ್ಲ. ಗ್ರಾಮ ಪಂಚಾಯತಿ ಇರೋದ್ರಿಂದ ಏನು ಕೆಲಸ ಆಗ್ತಿ, ಗ್ರಾಮ ಪಂಚಾಯತಿ ಒಳಗೆ ಅಥವಾ ಗ್ರಾಮದಾಗ ನಾವು ಜಗಳ ಆಡೋದ್ರಿಂದ ಏನು ಕೆಲಸ ಆಗ್ತಿ, ಏನು ಆಗಂಗಿಲ್ಲ. ನಮ್ಮ ಊರಿಗೆ ಇವತ್ತಿನ ದಿವಸ ಆ್ಯಂಬ್ಯುಲೆನ್ಸ್ ಐತಿ, ಶವವಾಯು ವಾಹನ ಸಕಟಿ. ಜಿಲ್ಲಾದಾಗ ನೀವು ಅಲ್ಲಿ ರಾಜ್ಯದಾಗ ಯಾವ ಪಂಚಾಯತಿಗೆ ಇದಾವೆ ತೊಗೊಂಡ್ಬರ್ರಿ, ಆ್ಯಂಬ್ಯುಲೆನ್ಸ್ ಮಾಡಿರ್ಬೋದು, ಖರೇ ಶವವಾಯು ವಾಹನ ಮಾಡಿಲ್ಲ. ನಾವು ಅಡ್ಡು ಮಾಡಿದೆವು. ಯಾರು ಕೊಟ್ರೆ ನಮ್ಗೆ? ದಾನಿಗಳ ರೂಪದಾಗ ಬಂದಿತ್ರಿ. ಅದು ಇಂಥವೆಲ್ಲ ಎಲ್ಲಿ ಮಾಹಿತಿ ಹಾಕ್ತಿಗೆ ನಾವು ನಮಗೆ ದುಡ್ಡು ಕೊಟ್ಟಿಲ್ಲ. ನಾವು ಅಭಿವೃದ್ಧಿ ಮಾಡೋದು ನೋಡಿ ನಮ್ಮ ಊರನವರಾದಂಥ ಪುನಾಕ್ ಇಂಡಸ್ಟ್ರಿಯಲಿಸ್ಟ್ ಅದಾರ, ಪ್ರಕಾಶ್ ಮಹಾಜನ್ ಅಂತೇಳಿ, ಅವ್ರು ಅದಕ್ಕೆ 8 ಲಕ್ಷ ರೂಪಾಯಿ ಕೊಟ್ಟರು. ನಮ್ಮ ಊರನ ಒಬ್ಬ ಉದ್ಯೋಗಪತಿ, ಅಂದರೆ ಅಗ್ರಿಕಲ್ಚರ್ದಾಗ ಮಷಿನ ಉದ್ಯೋಗ ಚಲೋ ಇದ್ದವ್ರು, ಅನಿಲ್ ಕೆಂಗಾಲೆ ಅವ್ರು ಅಂತೇಳಿ, ಅವ್ರ ಫಾದರ್ ಹೆಸರು ಮ್ಯಾಗ ಶವವಾಯು ವಾಹನ, ಅದು 8,98,000 ರೂಪಾಯಿ ಅಂದರೆ ಕೊಟ್ಟಿದ್ದಾರೆ. ಹೈಮ್ಯಾಕ್ಸ್ಗಳು ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಈ ನಮ್ಮ ಸೊಸೈಟಿ ನಮ್ಮದು ಒಂದು ಬಿಸಿ ಮಂಡಳದಿಂದ ಕೊಡಿದರು, ಇವ್ರು ಬಿಸಿ ಮಂಡಳದಿಂದ ಕೊಡಿದರು. ಇಲ್ಲಿ ಕಾಟೆ ಅಂತೇಳಿ ಮತ್ತೊಂದು ಹುಡುಗದ ಅವ್ನು ಕೊಡಿದ ಹೈಮ್ಯಾಕ್ಸ್. ಆಮ್ಯಾಗ ನಮ್ಮ ರಾಮ್ ಜವಳಿ ಅಂಗಡಿ ಅವ್ರು ಕೊಡಿದರು. ಅವ್ರು ರಾಜು ಕೊಲ್ಲಾಪುರಿ ಅಂತ ಕೊಡಿದ. ಪ್ರತಿಯೊಂದು ಮಶಾನ್ದಾಗ ಹೈಮ್ಯಾಕ್ಸ್ಗಳು ಹಚ್ಚಿದೆವು. ಸಾರ್ವಜನಿಕ ರಸ್ತೆಗಳ್ದಾಗ ಪಂಚಾಯತಿ ದುಡ್ಡು ಹಚ್ಚಿಲ್ಲಿದನ ಮಂದಿ ಕಡೆ ಭಿಕ್ಷೆ ಬೇಳೆ ಹಚ್ಚಿದೆವು. ಇಂಥದ್ದು ಅವ್ನು ಕಣ್ಣಿಗೆ ಕಾಣಂಗಿಲ್ಲ. ಆರೋಪ ಮಾಡ್ತಾ ಪಂಚಾಯತಿ ಮ್ಯಾಗ ಮಾಡಲಿ, ಸತ್ಯದ ಆರೋಪ ಮಾಡಿ ನಾವು ಅದನ್ನು ಎದುರಿಸ್ತೇವೆ. ನಾವು ತಪ್ಪು ಮಾಡ್ರೆ ಎದುರಿಸ್ತೇವೆ, ಸುಳ್ಳು ಆರೋಪ ಮಾಡ್ರೆ ನಾವು ಎದುರ್ಸಂಗಿಲ್ಲ. ಅದಕ್ಕೆ ಕಾನೂನಾತ್ಮಕ ಹೋರಾಟ ಕೊಡ್ತೇವೆ. ಇದೇ ರೀತಿ ಗ್ರಾಮ ಪಂಚಾಯತಿಯಾಗ ಲ್ಯಾಬ್ರಿ ನೋಡ್ರಿ ನೀವು, ನಮ್ದು ಎಷ್ಟು ಪರ್ಫೆಕ್ಟ್ ಐತಿ. ರವಿವಾರ ಸಗಟ್ ಲ್ಯಾಬ್ರಿಯನ್ ಬಂದು ಲ್ಯಾಬ್ರಿ ತೆಗೆದಿರ್ತಾರೆ. ಸುಮಾರು ರವಿವಾರ ಒಂದು 30-40 ಮಕ್ಳು ಹೆಣ್ಮಕ್ಳು ಬಂದು ಓದ್ತಾವೆ ನಮ್ಮಲ್ಲಿ. ಯಾವ ಗ್ರಾಮ ಪಂಚಾಯತಿಯಾಗ ಮಾಡಿದಾರೆ ರೀ ಹೇಳ್ರಿ ಈ ಲ್ಯಾಬ್ರಿಗೆ? ಇದಕ್ಕೂ ಕೂಡ ಪ್ರಕಾಶ್ ಮಹಾಜನ್ ಅವ್ರು ಗಾಡಿ ತುಂಬಿ ತಂದು ಬುಕ್ ಕೊಟ್ಟು ಹೋದ್ರೆ ಲ್ಯಾಬ್ರಿ ನೋಡಿ. ಇದೆಲ್ಲ ಏನು ಸುಮ್ಮನೆ ಯಾರೋ ಒಂದು 10 ರೂಪಾಯಿ ಗೊಳೆ ಮಾಡಲಿ ತೋರಿಸ್ರು ನೋಡಿ, ನಾವು ಪಟ್ಟಿ ಗೊಳೆ ಮಾಡಲಿ ಊರಾಗ. ನಾವು ಚಲೋ ಕಾರ್ಯ ಮಾಡ್ಕೋದವನ್ನ 20 ಲಕ್ಷ ತಗ ದೇಣಿಗೆ ಕೊಡ್ತಾರಲ್ಲ. ಆ್ಯಂಬ್ಯುಲೆನ್ಸ್ ಅದ, ಅಂಕ್ಲಿಗೆ ಹೋಯ್ತು 250 ರೂಪಾಯಿ ತೊಗೋತೇವೆ, ಚಿಕ್ಕೋಡಿ ಹೋಯ್ತು ಅಂದ್ರೆ 500 ರೂಪಾಯಿ ತೊಗೋತೇವೆ. ಯಾವ್ದಕ್ರಿ ಇದ? ನುಸ್ತಾದ್ರೆ ಪೆಟ್ರೋಲ್, ಇನ್ಶೂರೆನ್ಸ, ಮೇಂಟೆನೆನ್ಸ್ ಖರ್ಚ, ಇದೆಲ್ಲ ನಾವು ಗ್ರಾಮ ಪಂಚಾಯತಿ ನಮ್ಮ ಭತ್ತ ಬರ್ತೈತಿ. 2 ಲಕ್ಷ ರೂಪಾಯಿ ಎಪ್ಪಡಿ ಹಿಡಿದೇವು ನಾವು. 2,2 ಸಾವಿರ ನಮಗೆ ಭತ್ತ ಕೊಡ್ತಾರೆ ಪಂಚಾಯತಿ ಮೆಂಬರ್ಗಳಿಗೆ. ಚೇರ್ಮನ್ಗೆ 6,000 ಇದೇನು ರೀ, ವೈಸ್ ಚೇರ್ಮನ್ 4,000. ಇವೆಲ್ಲ ಒಮ್ಮೆ ಬಂದು ದುಡ್ಡು ಜಮಾ ಆದ 2 ಲಕ್ಷ ರೂಪಾಯಿ ಎಲ್ಲರದು ಸಹಿ ಮಾಡಿ ತಕ್ಕೊಂಡು ಎಪ್ಪಡಿ ಹಿಡಿದೆವು ಮೇಂಟೆನೆನ್ಸ್ ಮಾಡಕ್ಕೆ. ನಮಗೇನು ನಮ್ಮೂರು ದುಡ್ಡು ನಾವು ತಕ್ಕೋಬೋದಿತ್ತಲ್ಲ, ಅದನ್ನ ಯಾಕೆ ತಕ್ಕೊಲಿಲ್ಲ? ಬರೀ ನಾವು ಎಲ್ರಿ ಕೂಡಿ ಮಾಡಾಕ್ತಾರೋ, ಇವ್ರನ್ನ ಹೆಂಗೆ ಡಿಸ್ಟರ್ಬ್ ಮಾಡೋದಾತ ಅವ್ರದ್ದು ಭಾವನೆ ಐತ್ರ, ಮೊದಲು ಅದನ್ನು ತೆಗೀರಿ. ನಮ್ಮದು ಅಭಿವೃದ್ಧಿ ಸಲುವಾಗಿ ನಾವು ಯಾವತ್ತೂ ಕೂಡಿದವ್ರು ಇದ್ದೇವೆ. ವೈಯಕ್ತಿಕ ರಾಜಕಾರಣ ಹಿತಾಸಕ್ತಿ ಬೇರೆ, ವೈಯಕ್ತಿಕ ಸಂಘ ಸಂಸ್ಥೆಗಳು ಬೇರೆ. ನಮ್ಮ ಊರಾಗ ಏನು ಕೆಟ್ಟಿದ್ರಿ, 2-3 ಹೈಸ್ಕೂಲ್ ಅದಾವೆ, ಪ್ರೈಮರಿಗಳು ಅದಾವೆ, ನಂಬರ್ 1 ಬ್ಯಾಂಕ್ಗಳು ನಡೆಸಿದಾರೆ ನಮ್ಮಲ್ಲಿ, ವ್ಯವಸಾಯ ಸೊಸೈಟಿಗಳು ಅದಾವೆ, ರೇಷನ್ ಅಂಗಡಿ ಅದಾವೆ. ನಮ್ಮ ಊರಾಗ ಒಂದರೆ ಕಂಪ್ಲೇಂಟ್ ಇದಾವೆ ನೋಡ್ರಿ ನೀವು ಪೊಲೀಸ್ ಸ್ಟೇಷನ್ದಾಗ. 3-4 ವರ್ಷ ಪೈಲ ಕಂಪ್ಲೇಂಟ್ ಇದಾಯ್ತು. ನಮ್ಮ 3 ಮಂದಿ ಜಗಳ ದಿನ ಪೊಲೀಸ್ ಸ್ಟೇಷನ್ದಾಗ ಇರ್ತೈತಲ್ಲ, ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ನಮ್ಮ ಸಮೃದ್ಧ ಊರು ರೀತಿ ನಮ್ಮಲ್ಲಿ ಎಲ್ಲ ಲೀಡರ್ಸ್ ಕೂಡ ನಾವು ಅಷ್ಟೇ ತಪ್ಪು ಕರೆಕ್ಟ್ ಹೇಳ್ತೇವೆ. ವಿರೋಧ ಇರಲಿ ಮತ್ತು ಕೂಡಿ ಮಾಡಲಿ. ಗ್ರಾಮ ಪಂಚಾಯತಿ ಸರ
ಈಗ ಪಂಚಾಯತಿ ಕೆಲವೊಂದು ಮಂದಿ ಮಾಹಿತಿ ಹಕ್ಕೆಲ್ಲ ಕೇಳಕದಾರು. ಅಂದರೆ ಮಾಹಿತಿ ಹಕ್ಕು ಕೇಳಿಂದ ಯಾವ ಕೆಲಸ ಆಗವಲ್ಲು ಊರಾಗ. ಈಗೆಲ್ಲ ದುಡ್ಕೊಂಡು ಪಟ್ಲೆ ಎಲ್ಲ ನಿಮಗೆ ಎಲ್ಲ ಹೇಳ್ತಾರೆ ಅವ್ರು. ಯಾವ್ದು ಕೆಲಸ ಮಾಡಿದವರು ಯಾವ್ದು ತೊಗೊಂಡವ್ರು ಯಾನ ಊರಾಗ ರಾಜಕಾರಣ ಬೇಡ ಅಂತೇಳಿ ಅಪೋಸ್ ಮ್ಯಾಗೆಲ್ಲ ನಾವು ಪಂಚಾಯತಿ ಮುಗಿಸಿದೆವು. ಇಲೆಕ್ಷನ್ ಬೇಡ, ಊರು ಸುಧಾರಿಸಲಿ, ಊರು ಅಭಿವೃದ್ಧಿ ಮಾಡೋಣ ಅಂತೇಳಿ ನಾವೆಲ್ಲರೂ ಕೂಡಿಕಿಸಿಂದ ಪಂಚಾಯತಿ ಅಪೋಸ್ ಮಾಡಿದ್ದು. ಮತ್ತು ಕೆಲವೊಂದು ಗಿಡಗಳುಗಳೆಲ್ಲ ಇಂಥದ್ದೆಲ್ಲ ಊರಾಗ ಕೆಲಸ ಆಗಬಾರ್ದು ಅಂತ ಇಂಥದ್ದು ಮಾಡಕದವರು. ಅದಕ್ಕೆ ಇದು ನೀವು ಮೇಡದವ್ರನ್ನೆಲ್ಲ ಕರೆಸಿ ನಾವು ಇದನ್ನು ಕೊಡ್ಬೇಕಂತೇಳಿ ಈ ದುಡ್ಕೊಂಡು ಪಾಡೋ ನಿವಾಸ ನಿಮಗೆಲ್ಲ ಹೇಳ್ತಾರೆ. ಉಪಾಧ್ಯಕ್ಷರೇ ಹಾಗೂ ಈ ಊರಿನ ಹಿರಿಯರಾದಂಥ ತಚ್ಚಮ್ಮನ ಕಟ್ಟೆಯವರೇ, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ದುಳಗೌಡ ಪಾಟೀಲ್ ಅವರೇ, ಅಭಿವೃದ್ಧಿ ಅಧಿಕಾರಿಯಾದಂಥ ನ್ಯಾಮಗೌಡ ಸಾಹೇಬ್ರೆ ಹಾಗೂ ಎಲ್ಲ ಊರಿನ ಹಿರಿಯರೇ ಹಾಗೂ ಪತ್ರಕರ್ತ ಬಂಧುಗಳೇ, ಇವತ್ತೀಗ ಎಲ್ಲ ಹೇಳ್ಬೇಕಾದ ದುಳಗೌಡ ಪಾಟೀಲ್ ಅವರೆಲ್ಲ ಹೇಳಿರಿ. ಈಗ ಅದ್ರ ಮತ್ತೊಂದು ವಿಷಯ ಅವ್ರು ಹೇಳಕ್ಕೆ ಬಹುಶಃ ಏನೋ ಒಬ್ಬ ವ್ಯಕ್ತಿ ಹೆಸರು ತೊಗೊಂಡ್ರಲ್ಲ ಅವ್ರ ಆ ವ್ಯಕ್ತಿ ಏನು ಮಾಡಕ್ಕದ ಡೈಲಿ ವಾಟ್ಸಪ್ನಾಗ ಏನು ಹಾಕೋದ ಒಂದು ನಾವೀಗ ಮೊದಲು 8 ಒಂದು ಇದನ್ನು ಬರ್ತೈತೆ, ಎನರ್ಜಿದು ಒಂದು ಬರ್ತೈತೆ. ಅಂದರೆ ಈ ಮಾರ್ಚಿಂದ ಮುಂದಿನ ಮಾರ್ಚ್ ತನಕ ನಾವು ಹೆಂಗೆ ಕಾಮಗಾರಿ ಇರ್ತದೋ 8 ಮಾಡ್ತಾರೆ. ಅದು ಒಂದು ನಾವು ಮೊದಲು ಹೆಂಗೆ ಮಾಡ್ತಿದ್ವಿ, ಒಂದು ಕಾಗದನಾಗ ಇಟ್ಟು ಅದನ್ನ ಅಪ್ರೂವಲ್ ತೊಗೊದು ಮಾಡ್ತಿದ್ವು. ಈ ಸಲ ಏನು ಚೇಂಜ್ ಆಗೈತೆ ಅದ, ಪ್ರತಿಯೊಬ್ಬರಿಗೆ ಒಂದು ಕಾಮಗಾರಿಗೆ ನೆಂಬೋರ್ಡ್ ಹಾಕಿ ನೆಂಬೋರ್ಡ್ದ GPS ಮಾಡಿ ಅಪ್ರೂವಲ್ ಕಳಿಸ್ಬೇಕಾಗಿತ್ತು. ಅದು ನಾವು ಮಾರ್ಚ್ಗಿಂತ ಮುಂಚಿತವಾಗಿ ಅಂಥವು ನೆಂಬೋರ್ಡ್ ಹಾಕಿ ನಾವು ಅದನ್ನು ಅಪ್ರೂವಲ್ ಕಳಿಸಿರ್ತೇವೆ. ಅದು ಅಂದಾಜು ವೆಚ್ಚ ಇಲ್ಲಿಂದ ಇವ್ರ ಮನೆಯಿಂದ ಇವ್ರ ಮನೆಯವರೆಗೆ ರಸ್ತೆ ಐತಿ ಅಥವಾ ಒಂದು ಚರಂಡಿ ಐತಿ ಅಥವಾ ಒಂದು ಏನಾರು ಐತಿ ಅಂತ ನಾವು ಕಾಮಗಾರಿ ಹಾಕಿರ್ತೇವೆ. ಆ ವ್ಯಕ್ತಿ ಅದನ್ನು ಬೋರ್ಡ್ಗಳ ಫೇಕ್ ಬೋರ್ಡ್ಗಳು ಯಾವ ಅಪ್ರೂವಲ್ ಆಗಿಲ್ಲ ಏನಿಲ್ಲ, ಬೇಕಾದ್ರೆ ನಿಮಗೂ ಮಾಹಿತಿ ಐತಿ, ಮಾಹಿತಿ ಹಾಕಿನಾಗ ತಕ್ಕೋಲಿ ಅಂಥವು ಭೀ ಕಾಮಗಾರಿ ಮಾಡಿ ಸುಳ್ಳು ನೀವು ಬಿಲ್ ತೆಗೆದ ಅಂತ ಆಪಾದನೆ ಮಾಡ್ಕದ. ಬೇಕಾದ್ರೆ ನೀವು ಭೀ ಪತ್ರಕರ್ತ ಎಲ್ಲದರಿ, ನಿಮಗೂ ಸಾಕಷ್ಟು ಇದನ್ನ ಅನುಭವ ಇದಾವೆ, ಹೋಗಿ ನೋಡಿರಿ. ಇಲ್ಲಿ ಪಂಚಾಯತಿ ಒಳಗೆ ಬೇಕಾದ್ರೆ PDO ಅವ್ರಿಗೆ ನೀವು ಮಾಹಿತಿ ತೊಗೊಳ್ರಿ. ಅಂಥ ಬೋರ್ಡ್ ಏನಿಗೆ ಹಾಕಿದ್ಲ ಜನರಿಗೆ ಮತ್ತು ಆ ವ್ಯಕ್ತಿಗಳನ್ನ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೋ ಅಂಥ ಏನು ಬೋರ್ಡ್ ಹಾಕಿದ್ಲ ಯಾವುದೂ ಕೆಲಸ ಆಗಿಲ್ಲ. ಅಂದಾಜು ನಾವು ಮತ್ತೆ ಹಾಕಿ ಅಲ್ಲಿ ಅಪ್ರೂವಲ್ ತೊಗೊಂಡು ಕಳಿಸಿದೆವು. ಅವು ಯಾವ್ಯಾವ ಕೆಲಸ ಆಗಿದಲ್ಲ ಅಂಥವು ಇಲ್ಲಿ ಬೇಕಾದ್ರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಖಲೆಗಳು ಸಿಗ್ತಾವೆ. ಇನ್ನು ಎರಡನೇ ವಿಷಯ, ಈಗ ಆ ವ್ಯಕ್ತಿಗೆ ಭ್ರಷ್ಟಾಚಾರ 10 ಕೋಟಿ ರೂಪಾಯಿ ಮಾಡಿರು, 20 ಕೋಟಿ ರೂಪಾಯಿ ಮಾಡಿರು, ಇದೆಲ್ಲ ಮಾಡ್ಕೊತಾರೆ. ಪ್ರತಿಯೊಂದೆಲ್ಲ ಮಾಡೋದು PDO ಟಾರ್ಗೆಟ್ ಮಾಡೋದು. PDO ಅಷ್ಟೇ ಬಿಲ್ ತೆಗೆ ಸಾಧ್ಯತೆನಾ? ಅದಕ್ಕೆ ಸಂಬಂಧಪಟ್ಟ ಚೇರ್ಮನ್ ಅದಾರು, ಉಪಾಧ್ಯಕ್ಷ ಅದಾರು, ಆಮೇಲೆ ಇಒ ಇದಾರು, ಅದಕ್ಕೆ ಬೇಕಾದ ಇಂಜಿನಿಯರ್ಗಳು ಅದಾರು ಅಥವಾ ಆಡಳಿತದಲ್ಲಿ ಒಂದು ಮೆಂಬರ್ಗಳು ಅದಾರು. ಇವ್ರು ಯಾರನ್ನೂ ಬಿಟ್ಟು PDOನ ಟಾರ್ಗೆಟ್ ಮಾಡ್ಕ ಈಗ ಗೌಡ್ರ ಏನು ಹೇಳಿರಲ್ಲ, ಅದಕ್ಕೆ ಮೂಲ ಉದ್ದೇಶ ಅದ ಒಂದ. ಇನ್ನು ಈ ನಿಮ್ಮ ಪತ್ರಕರ್ತರ ಮುಖಾಂತರ ಆಗಲಿ ಅಥವಾ ಇಲ್ಲಿ ಜನರ ಮುಖಾಂತರ ಒಂದು ವಿಷಯವಾಗಿ ಆ ವ್ಯಕ್ತಿ ಹೇಳಕ್ಕೆ ಬಯಸ್ತೇನೆ. ಇದೆಲ್ಲ ಏನು ಆರೋಪ ಮಾಡಿದಾರಲ್ಲ ಈಗ ವಾಟ್ಸಪ್ ಮೇಲೆ ಆಗಲಿ, ಆ ವಾಟ್ಸಪ್ ಆಗಿ ಅಥವಾ ನುಸ್ತಾ ನಾವು ಇದು ಮಾಡೋದು ಬೇಡ. ನಿಮ್ಮ ತೇಕ ನೈತಿಕತೆ ಇತ್ತು, ನೀವು ಸತ್ಯ ಹರಿಶ್ಚಂದ್ರನ ಮಕ್ಕಳಾಗಿದ್ರೆ ನೀವು ಇದನ್ನು ನಾಳೆ ಜನವರಿ 1 ತಾರೀಕಿಂದ ಜನವರಿ 15 ತಾರೀಕು ತನಕ ಇದನ್ನು ನೀವು ಸಾಬೀತು ಮಾಡಿದ್ರೆ ನಾನು ವೈಯಕ್ತಿಕ ನಾನು 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇನೆ ಅಂತ ಈ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೊದಲು ಯಾಕಂದ್ರೆ ಸುಳ್ಳು ಆರೋಪ ಮಾಡೋದು ಸರಿಯಲ್ಲದ. ಯಾರ್ದೋ ಅದು ಹೆಸರು ಕೇಳಿದ್ರೆ ರಾಜಕೀಯ ಮಾಡ್ಬೇಕಾದ್ರೆ ಭಾಳಷ್ಟು ಇದಾವೆ. ಊರಾಗ ಕೂಡಿದ್ದೇವೆ, ಈಗ ಊರಾಗ ಕೂಡಿ ಕೆಲಸ ಮಾಡ್ಕೇವೆ. ಯಾರ ಮೇಲೆ ದ್ವೇಷ ಆಗಲಿ ಈಗ ನಮ್ಮ ಶಾಸಕರು ಸಾಕಷ್ಟು ಕೆಲಸ ಮಾಡಿದಾರೆ. ಈಗ ದುಳಗೌಡ ಪಾಟೀಲ್ ಹೇಳ್ರ ಕೆನಲ್ದ 210 ಕೋಟಿ ರೂಪಾಯಿಗೆ ಅದನ್ನ ಮಂಜೂರು ಮಾಡ್ಕೊಂಡ್ರೆ ಚಿಕ್ಕೋಡಿ ತಾಲೂಕಿನಾಗ 14 ಹಳ್ಳಿಗಳ ಮತ್ತು ನಾವು ರಾಯಬಾಗ ತಾಲೂಕು 9 ಹಳ್ಳಿಗಳಿಗೆ ಕೆನಾಲ್ ಹೋಗೋದೈತಿ. ಈಗ ಅವು 60% ನೀರು ಹೋಗ್ತೈತಲ್ಲ. 2019 ಮತ್ತು 2020 ಪರಿಸ್ಥಿತಿ ಏನಾಗಿತ್ತದ, ಇಲ್ಲಿ ರೈತರಿಗೆ ಗುರುತಿದ ಕೆಲವೊಂದು ವ್ಯಕ್ತಿಗಳು ಗುರುತಿರಂಗಿಲ್ಲ. ಕುಡಿ ನೀರಿನ ಪ್ರಾಬ್ಲಮ್ ಏನಾದ್ರು ಗುರ್ತೈತೆ. ನಾವೆಲ್ಲರೂ ಬೇರೆ ಕಡೆ ಹೋಗ್ಬೇಕಾದ್ರೆ ರಸ್ತೆಗಳು ಮಾಡಬೇಕಾದೈತೆ. ರೈತರು ಅದಕ್ಕೆ ಅನುಕೂಲ ಅವ್ರಿಗೆ ಗುರ್ತೈತಿ, ಈ ವ್ಯಕ್ತಿ ಗುರುತಿರಂಗಿಲ್ಲ. ಯಾಕೆ ಡಿಲ್ದ ಇವರ ಸಾಯಂಕಾಲ ತಮಗೆ ಬೇಕಾದ ಜೋಡಣೆ ಮಾಡ್ಕೊಂಡು ಇವ್ರು ವಾಟ್ಸಪ್ಪ ಫೇಸ್ಬುಕ್ನ ಹಾಕೋರಿಗೆ ಏನಾಗಂಗಿಲ್ಲ. ದಯವಿಟ್ಟು ಯಾರು ಇಲ್ಲಿ ಸಾರ್ವಜನಿಕರಾಗಲಿ ಬೇರೆ ಯಾರದಾರಲ್ಲ ತಪ್ಪು ತಿಳ್ಕೊಬಾರ್ದು. ನಮಗೆ ಏನು ಬೇಕಾದ್ ಬಂದು ನಮಗೆ ಕೇಳಿ ಉತ್ತರ ಕೊಡ್ತೀವಿ. ಆ ವ್ಯಕ್ತಿಗೆ ಇನ್ನೊಂದು ಸಲ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜನವರಿ 1 ಹೊಸ ವರ್ಷ ಬಂದಿದ್ದೀನಿ 2026, ಅಲ್ಲಿಂದ ಹಿಡಿದು 15 ದಿವ್ಸನಾಗ ನೀವು ಏನು ಆರೋಪ ಮಾಡಿದ್ರಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಬಂದು ಇಲ್ಲಿ ಎಲ್ಲ ಅದನ್ನ ಮೆಜರ್ಮೆಂಟ್ ತೆಗೆದು ಅಲ್ಲಿ ನೀವು ಅದನ್ನ ಆರೋಪ ಸಾಬೀತು ಮಾಡಿರಿ ಅಂದ್ರೆ ನಾನು ವೈಯಕ್ತಿಕ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಏನೇನು ಅಭಿವೃದ್ಧಿ ಆಗೈತೆ ಸರ್ ನಿಮ್ಮ ಊರಿಗೆ? ಸರ್ ನಮ್ಮ ಊರಾಗ ಎಲ್ಲ ಅಭಿವೃದ್ಧಿ ಆಗೈತಿ. ಮತ್ತು ಗ್ರಾಮ ಪಂಚಾಯತಿ ನಮ್ಮ ಊರಷ್ಟು ಸುಂದರ ಸ್ವಚ್ಛ ಗಟ್ರ ಸ್ವಚ್ಛ ಆಗಲಿ ಎಲ್ಲಿ ಯಾವ ಊರಾಗಿಲ್ಲ ರೀ. ಮತ್ತು ನಮ್ಮ ಊರಾಗ ಏನು ಸದಸ್ಯರ ಅಧ್ಯಕ್ಷರ ದ್ರೋಣನ ಪಾಟೀಲ ರಾಮಚಂದ್ರ ಕಾಟೆಯವರ ಏನದಾರ ನೋಡ್ರಿ, ಭ್ರಷ್ಟಾಚಾರಿಗಳು ಅಲ್ರಿ ಅವರು. ಭ್ರಷ್ಟಾಚಾರಿ ಆರೋಪ ಮಾಡಕ್ದಾರು, ಅವರು ತಪ್ಪು ಆರೋಪ ಮಾಡಕ್ದಾರ ರೀ. ಅಂತ ನಮ್ಮ ಊರಾಗ ಯಾವ ಕೆಲಸ ಆಗಿಲ್ಲ. ಮತ್ತು ಅಭಿವೃದ್ಧಿ ಅಂತೂ ಸಾಕಷ್ಟು ಆಗೈತೆ ರೀ. ಯಾವುದಕ್ಕೆ ಅಭಿವೃದ್ಧಿ ಆಗೈತಿ ಅಂದರೆ ಕೆನಾಲ್ ಸ್ವಚ್ಛ ಮಾಡಿದಾರೆ ರೀ ನಮ್ಮ ಲಿಂಗಾಯತ್ ಸಮಾಜ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ರಾಯಬಾಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.